ಒಂದು ಕಾಲ ಇತ್ತು. ಅವಾಗ ಸ್ಯಾಮ್ಸಂಗ್ ಮತ್ತು ನೋಕಿಯಾಗೆ ಭಾರತದಲ್ಲಿ ಎಲ್ಲರಿಗಿಂತ ಭಯ ಮೈಕ್ರೋಮ್ಯಾಕ್ಸ್ ಇಂದ ಆಗ್ತಿತ್ತು. ಆದ್ರೆ ಈಗ ಅದೇ ಮೈಕ್ರೋಮ್ಯಾಕ್ಸ್ ಯಾವುದೇ ಅಡ್ವರ್ಟೈಸ್ಮೆಂಟ್ ದಲ್ಲಿ ಇಲ್ಲ, ಯಾವುದೇ ಜನರಲ್ ಕೈಲಿ ಇಲ್ಲ. ಅಷ್ಟಕ್ಕೂ ಅಂತ ಇದೇನಾಯ್ತು? ಮೈಕ್ರೋಮ್ಯಾಕ್ಸ್ ಶುರುವಾಗಿದ್ದು 2000 ಇಸ್ವಿಯಲ್ಲಿ. ಈ ಕಂಪ್ನಿಯ ಮಾಲೀಕರಾದ ರಾಹುಲ್ ಶರ್ಮಾ ಮತ್ತು ಅವರ ಫ್ರೆಂಡ್ಸ್ ಸೇರಿ ಮೈಕ್ರೋಮ್ಯಾಕ್ಸ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಮೊದಲಿಗೆ ಇದು ಮೊಬೈಲ್ ಕಂಪ್ನಿ ಆಗಿರಲಿಲ್ಲ. ಬದಲಿಗೆ ಗ್ರಾಮೀಣ ಭಾರತದಲ್ಲಿ ವಿದ್ಯುತ್ ಸಮಸ್ಯೆಗೆ ಇನ್ವರ್ಟರ್ ಮತ್ತು UPS ಮಾಡ್ತಿದ್ರು. ಆದರೆ 2008-9ರಲ್ಲಿ ಮೈಕ್ರೋಮ್ಯಾಕ್ಸ್ ಒಂದು ದೊಡ್ಡ ಡಿಸಿಷನ್ ತಗೊಂಡಿತ್ತು. ಭಾರತೀಯರಿಗೆ ಬೇಕಾದದ್ದು ಏನು ಎಂದು ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಕಡಿಮೆ ಬೆಲೆ ಮತ್ತು ಕ್ವಾಲಿಟಿ ಮೊಬೈಲ್ ತಯಾರಿಸಲಿಕ್ಕೆ ರೆಡಿ ಆಯಿತು. ಹಾಗೆ ಸಮಯ ಕಳೆದಂತೆ ಡ್ಯೂಯಲ್ ಸಿಮ್, ದೊಡ್ಡ ಬ್ಯಾಟ್ರಿ, ಕಡಿಮೆ ರೇಟ್ ಇರುವಂಥ ಮೊಬೈಲ್ನ ಲಾಂಚ್ ಮಾಡಿದರು. ಕೆಲವೇ ವರ್ಷಗಳಲ್ಲಿ ಮೈಕ್ರೋಮ್ಯಾಕ್ಸ್ ಭಾರತದ ಒಂದು ದೊಡ್ಡ ಬ್ರ್ಯಾಂಡ್ ಆಯಿತು. ಇಲ್ಲಿ ತನಕ ಸ್ಯಾಮ್ಸಂಗ್ ಮತ್ತು ನೋಕಿಯಾಗೂ ಹಿಂದೆ ಹಾಕಿತು. ಟಿವಿಯಲ್ಲಿ ಎಲ್ಲ ಕಡೆನೂ ಒಂದೇ ಲೈನ್ ಕೇಳಿಸ್ತಿತ್ತು, ನಥಿಂಗ್ ಲೈಕ್ ಎನಿಥಿಂಗ್. ಆದರೆ ಸಮಯ ಬದಲಾಯಿತು. ಚೈನೀಸ್ ಬ್ರ್ಯಾಂಡ್ಸ್ ಎಂಟ್ರಿ ಆಯಿತು. ಶೋಮಿ, ಓಪೋ, ವಿವೋ ಭಾರತಕ್ಕೆ ಬಂದು ಈ ಬ್ರ್ಯಾಂಡ್ಸ್ ಎಲ್ಲವೂ ಕ್ವಾಲಿಟಿ ಕ್ಯಾಮ್ರಾ, ಹೊಸ ಡಿಸೈನ್, ಫಾಸ್ಟ್ ಅಪ್ಡೇಟ್, ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿತು. ಆದರೆ ಮೈಕ್ರೋಮ್ಯಾಕ್ಸ್ ಅಲ್ಲೇ ಸ್ಟಾಪ್ ಆಯಿತು. ಅದೇ ಓಲ್ಡ್ ಡಿಸೈನ್, ಸಮಯಕ್ಕೆ ಅಪ್ಡೇಟ್ ಆಗಿರಲಿಲ್ಲ, ಸಾಫ್ಟ್ವೇರ್ ಬಗ್ಗೆ ಯಾವುದೇ ಕೇರ್ ಮಾಡಿರಲಿಲ್ಲ ಮತ್ತು ಕಸ್ಟಮರ್ನ ರಿಕ್ವೈರ್ಮೆಂಟ್ಸ್ಗಳ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಹಾಗೆ ಸಮಯ ಕಳೆದಂತೆ ಕ್ವಾಲಿಟಿ ಇಶ್ಯೂ ಜಾಸ್ತಿ ಆಯಿತು. ಕಸ್ಟಮರ್ಗಳ ಟ್ರಸ್ಟ್ ಕಳೆದುಕೊಳ್ತು. ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಆಗ್ತಾ ಹೋಯಿತು. 2017ರ ನಂತರ ಮೈಕ್ರೋಮ್ಯಾಕ್ಸ್ ಸಂಪೂರ್ಣ ಮಾರ್ಕೆಟಿಂದ ಕಣ್ಮರೆಯಾಯಿತು. ಒಂದು ಟೈಮ್ನಲ್ಲಿ ಇಂಡಿಯನ್ ಪ್ರೈಡ್ ಬ್ರ್ಯಾಂಡ್ ಇಂದು ಒಂದು ಕೇಸ್ ಸ್ಟಡಿ ಆಗಿಬಿಟ್ಟಿತ್ತು. ಮೈಕ್ರೋಮ್ಯಾಕ್ಸ್ನ ಕತೆ ನಮಗೆ ಏನು ಕಲಿಸುತ್ತೆ ಅಂದರೆ, ಕೇವಲ ಕಡಿಮೆ ಬೆಲೆ ಇದ್ದರೆ ಅಷ್ಟೇ ಸಾಕಾಗುವುದಿಲ್ಲ. ಹಾಗೆಯೇ ನೀವು ಕೂಡ ಸಮಯದೊಂದಿಗೆ ಬದಲಾಗದಿದ್ದರೆ ಮಾರ್ಕೆಟ್ ನಿಮ್ಮನ್ನು ಬದಲಾಯಿಸಿಬಿಡುತ್ತೆ. ಮೈಕ್ರೋಮ್ಯಾಕ್ಸ್ ಸೋತಿಲ್ಲ, ಅದು ಸಮಯಕ್ಕೆ ಬದಲಾಗಲಿಲ್ಲ ಅಷ್ಟೇ. ಒಂದು ಕಾಲದ ಕಿಂಗ್, ಇಂದು ಒಂದು ನೆನಪು ಮಾತ್ರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮೈಕ್ರೋಮ್ಯಾಕ್ಸ್ನ ಕಥೆಯಾಗಿತ್ತು. ನೀವು ಕೂಡ ಮೈಕ್ರೋಮ್ಯಾಕ್ಸ್ನ ಯಾವುದಾದ್ರೂ ಮೊಬೈಲ್ ಯೂಸ್ ಮಾಡಿದ್ರಾ? ಅದರ ಮಾಡೆಲ್ ನಂಬರ್ ಏನಾದರೂ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.